14 ಸೈಟ್ಗಿಂತ ಹೆಚ್ಚಾಗಿ ಈ ಡಿ ಕೆ ಶಿವಕುಮಾರ್ ಅವರ 14 ವಿಷಯಗಳು ಹೊರಗೆ ಬಂತು ಅಷ್ಟೇ. ನಮಗೆ ಬೇಕಿದ್ದದ್ದು ಸಿದ್ದರಾಮಯ್ಯನವರ ಬಗ್ಗೆ ನೀವೇನು ಹೇಳ್ತೀರಿ ಅಂತ. ನಿಮ್ಮಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವರು ಪಾಪ 19 ಸೀಟ್ ಇದ್ರು ಕೂಡ ಬಿಜೆಪಿಯನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವರನ್ನು ಕಂಟ್ರೋಲ್ ಮಾಡೋರು ಯಾರಿಲ್ಲ. ಯಾಕೆ ಅಂತ ಇದರಷ್ಟೇ ಮುಖ್ಯವಾಗಿ ಸುಮಾರು 1 ಲಕ್ಷ ಜನ ಸೈಟಿಗೆ ಅರ್ಜಿ ಹಾಕಿದ್ದಾರೆ. ಮೈಸೂರಲ್ಲಿ 1 ಲಕ್ಷ ಕುಟುಂಬಗಳು ಒಂದೊಂದು ಸಣ್ಣ ಸೈಟ್ ಇಟ್ಕೋಬೇಕು ಅಂತ ಮಧ್ಯಮ ವರ್ಗದವರು ಕನಸನ್ನು ಕಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ 1 ಲಕ್ಷಾಂತರ ಜನರ ಅರ್ಜಿ ರಿಜೆಕ್ಟ್ ಆಗಿದೆ. ಅವರಿಗೆ ನೀವು ಸಂದೇಶ ಕೊಡ್ಬೇಕು, ನಾವಿದೀವಿ, ನಾವು ನಿಮಗೆ ಒಂದು ಸೂರನ್ ಕೊಡ್ತೀವಿ, ನಿಮ್ಮ ಕನಸನ್ನ ನನಸು ಮಾಡ್ತೀವಿ. ಅಷ್ಟೆಲ್ಲ ಸಮಯ ಇಲ್ಲ ಅವ್ರೆ. ಈಗ ನಿಮ್ಗೇನಾದ್ರೂ ಮೂಡಾದಲ್ಲಿ ಕರೆಕ್ಟ್ ಆಗಿ ಅಂದ್ರೆ ನ್ಯಾಯಬದ್ಧವಾಗಿ ಬಂದಿದ್ರೆ ಸಮೀಲ ಕೂಡ ತಗೊಂಡಿದ್ರೆ ನೀವು ಕಳ್ಳ. ನಾನು ಹೇಳ್ತೀನಿ ಕೇಳಿ, ಎಲ್ಲರನ್ನು ನ್ಯಾಯಬದ್ಧವಾಗಿ ತಗೊಂಡಿದ್ರು ಕೂಡ ಅವನು ಕಳ್ಳ ಆಗ್ಬಿಟ್ಟಿದ್ದಾನೆ. ಕಾನೂನು ಪ್ರಕಾರ ನಿಯಮ ಪ್ರಕಾರ ಅವ್ರ ಸೈಟ್ ತಗೊಂಡಿದ್ದೇ ಹೌದಾದ್ರೆ 2014ರಲ್ಲಿ ಕಡತವನ್ನು ಯಾಕೆ ರಿಜೆಕ್ಟ್ ಮಾಡಿದ್ರು? ಇಷ್ಟು ವರ್ಷ ಏನಕ್ಕೆ ಬೇಕಾಗಿತ್ತು? ಅವಾಗಲೇ ಅವರು ಸರಿ ಇದೆ ಅಂತ ಹೇಳ್ಬೋದಿತ್ತಲ್ಲ. ಕಾನೂನು ಪ್ರಕಾರ ಇಲ್ಲ ಅಂತ ಅವರು ಅದನ್ನ ಒಪ್ಕೋತಾರೆ. ಅದೇ ನಾವ್ ಹೇಳ್ತಿರೋದು. ನಾವು ಕಾಯ್ತಾ ಇದೀವಿ ಲೈವ್ ಹಾಕೊಂಡ್ಬಿಟ್ಟು. ಇದು ನೋಡಿದ್ರೆ ನಾನು ಹೇಳಿದ್ನಲ್ಲ, ಕನ್ನಡ ಪಿಕ್ಚರ್ ರಾಜ್ಕುಮಾರ್ ಪಿಕ್ಚರ್ ಅಂತ ಹೋಗಿದ್ದು, ಅದು ನೋಡಿದ್ರೆ ಯಾವ್ದೋ ಭೂತದ ಪಿಕ್ಚರ್ ತೋರಿಸ್ಬಿಟ್ಟು ಟೋಟಲಿ ಬೇರೆ. ಇಲ್ಲಿ ಕೇಳಿ, ಇವತ್ತು ಪ್ರತಿ ದಿನದ ನಮ್ಮ ಏನು ಪಾದಯಾತ್ರೆ ಇದೆ, ಪಾದಯಾತ್ರೆಯಲ್ಲಿ ನಾಯಕರುಗಳು ಎಲ್ಲವನ್ನೂ ಮಾತಾಡಿದ್ದಾರೆ. ಏನಾಗಿದೆ, ಈ ಸಿದ್ದರಾಮಯ್ಯನವರಿಗೆ ಈ ವಾಹಿನಿ ಮುಖಾಂತರ ಹೇಳೋದು, ನಿಮ್ಮ ಹಠ ಬಿಟ್ಬಿಡಿ, ನಿಮ್ಮ ಬಂಡತನ ಬಿಟ್ಬಿಡಿ, ನಿಮ್ಮ ಏನೇನು ಇದು ಇದೆ ಜನರಿಗೆ ನೀವು ಎಷ್ಟೇ ಜೋರಾಗಿ ನೀವೀಗ ವಾಹಿನಿ ಹತ್ರ ಹೇಳ್ತಾ ಇದ್ರಿ, ನೀವು ವಾಹಿನಿ ಮುಖಾಂತರ ಹೇಳ್ತಾ ಇದ್ರಿ. ನಾನು ಹೇಳ್ತಾ ಇದ್ದು ಸಮಾವೇಶದ ಮುಖಾಂತರ ಹೇಳ್ಬೇಕಾಗಿತ್ತು. ನಟರಾಜ್ ಗೌಡ್ರೆ, ಕೊನೆಗೂ ಅದು ಎಷ್ಟು ಫಲಪ್ರದವಾಗಿದೆಯೋ ಗೊತ್ತಿಲ್ಲ, ಆದರೆ ಪಾದಯಾತ್ರೆ ಮಾತ್ರ ಮುಖ್ಯಮಂತ್ರಿಗಳು 14 ಸೈಟ್ ವಾಪಸ್ ಕೊಡ್ತೀನಪ್ಪ ಅನ್ನೋ ಹಂತಕ್ಕೆ ಬಂದು ನಿಲ್ಲಿಸಿದೆ. ಹಾಗಿದ್ದರೆ ನೈತಿಕವಾಗಿ ಸೋಲನ್ನ ಒಪ್ಕೊಂಡ್ರ? ನೈತಿಕವಾಗಿ ಪ್ರಾಸಿಕ್ಯೂಷನ್ಗೆ ಬರೋದಕ್ಕಿಂತ ಮೊದಲೇ ಸೋಲನ್ನು ಒಪ್ಕೊಂಡ್ರ ಸಿದ್ದರಾಮಯ್ಯನವರು? ಇಲ್ಲ, ಇದರೊಳಗೆ ಏನಂದ್ರೆ ಅವ್ರಿಗೆ ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವ್ರು ಹೇಳಿದ ತಾತ್ಪರ್ಯ ಏನಂದ್ರೆ, ಹೇಳಿಕೆ ಏನಂದ್ರೆ, ಇದ್ರ ಮೇಲೆ ನನಗೆ ಆಸ್ತಿಗಳ ಮೇಲೆ ನನಗೆ ಆಸಕ್ತಿ ಇಲ್ಲ ಅಥವಾ ನಂಬಿಕೆ ಇಲ್ಲ ಅಥವಾ ಅದು ನಾನು ಪಡ್ಕೋಬೇಕಂತ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ. 4 ದಶಕಗಳ ಜೀವನದಲ್ಲಿ ಅದರ ಆಸೆ ಪಟ್ಟು ನಾನು ವಿವಿಧ ಉದ್ಯಮಗಳನ್ನ ನಾನು ಮಾಡ್ಬೋದಾಗಿತ್ತು, ನಾನು ಹಣ ಸಂಪಾದನೆ ಮಾಡ್ಬೋದಾಗಿತ್ತು. ಆ ರೀತಿಯ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ. ಯಾವುದು ಆಸೆ ಪಟ್ಟಿಲ್ಲ. ಒಂದ್ ನಿಮಿಷ ರಾಜು, ಒಂದ್ ನಿಮಿಷ. ಸೈಟು ಆಗ್ಲಿ ಹಣ ಆಗ್ಲಿ ಮಾಡೋ ಉದ್ದೇಶ ಈಗ ಅದ್ರ ಬೆಲೆ ಏನಾಗುತ್ತೆ ಅಂತ ಏನ್ ಗೊತ್ತಾ, ಅವರ ಕುಟುಂಬದವರು ಆಸ್ತಿ ಹೊಂದಬಾರದು, ಅವ್ರ ಕುಟುಂಬದವರು ಪರ್ಚೇಸ್ ಮಾಡಬಾರದು. ನಾನು ಒಪ್ಪತ್ತಿದ್ದೀನಿ, ಬೇಕಿದ್ರೆ ನನ್ಗೆ ಬೇಡಪ್ಪ, ನನಗೆ 14 ಸೈಟು ಬೇಡ, ದುಡ್ಡು ಬೇಡ, ನೀವೇ ತಗೊಳ್ಳಿ ಅಂದ್ರೆ ನಾನೀಗ ಜೈ ಯಾವನಾದ್ರೂ ಮಾತಾಡಿದ್ರೆ ಬಿಡ್ತಿರ್ಲಿಲ್ಲ. ಅವರಂದ್ರು ಸೈಟ್ ವಾಪಸ್ ತಗೊಳ್ಳಿ, 62 ಕೋಟಿ ಕೊಡಿ ನನಗೆ ಈಗ ಒಂದು ನಿಮಿಷ. ಅದಕ್ಕೆ 62 ಕೋಟಿನೋ 62 ಲಕ್ಷನೋ 62 ಸಾವಿರನೋ ಕಾನೂನುಬದ್ಧವಾಗಿ ಅದಕ್ಕೆ ಎಷ್ಟು ಬೆಲೆ ಬರಬೇಕಾಗ್ತದೋ ಅದು ಬೆಲೆ ಕೊಡ್ಬೇಕಾಗ್ತದೆ. ಮೂಡಾದವರು ಒತ್ತುವರಿ ಮಾಡಿಕೊಂಡು ಒಂದ್ ನಿಮಿಷ ಇರ್ರಿ, ಕಾಂಪನ್ಸೇಷನ್ ಆಗಿ 50-50 ಅನುಪಾತದಲ್ಲಿ ಕೊಟ್ಟಿರುವಂತದ್ದು. ಅವ್ರ ಕುಟುಂಬದವ್ರು ಜಮೀನ ಹೊಂದಬಾರ್ದು ಅಂತ ಯಾರು ಏನಿಲ್ಲ. ಸಿದ್ದರಾಮಯ್ಯನವರು ಏನಾದ್ರು ಎಲ್ಲಾರು ಲಂಚ ಕೊಟ್ಟು ಏನಾದ್ರು ಖರೀದಿ ಮಾಡಿದಾರಾ, ಇಲ್ಲ ಲಂಚ ತಗೊಂಡಿದಾರಾ, ಇಲ್ಲ ಚೆಕ್ಕಲ್ ತಗೊಂತಾರಲ್ಲ ಯಡಿಯೂರಪ್ಪನವರು, ಆರ್ಟಿಜಿ ತಗೊಂತಾರಲ್ಲ ವಿಜಯೇಂದ್ರ, ಕ್ಯಾಶ್ ಅಂತ ತಗೊಂತಾರಲ್ಲ, ಪೊಲೀಸರನ್ನು ಹಿಡ್ಕೊಂಡು ಅಲ್ಲಿ ತಡೆ ಮಾಡಿದ್ರಲ್ಲ ನಿನ್ನೆ. ಎಲ್ಲೂ ತಡೆ ಇಲ್ಲ. ಕಾನೂನು ಪಾಲಿಸಬೇಕಾದ್ದು ಪೊಲೀಸ್ ಜವಾಬ್ದಾರಿ, ಕಾನೂನು ನಿಯಂತ್ರಣ ಮಾಡಬೇಕಾದ್ದು ಪೊಲೀಸ್ ಜವಾಬ್ದಾರಿ. ಅವ್ರಿಗೆ ಏನ್ ಬೇಕಾದ್ರೂ ಒಂದ್ ನಿಮಿಷ ಸುಳ್ಳು ಆಧಾರದ ಮೇಲೆ, ಸುಳ್ಳು ಹೇಳಿಕೆಯ ಮೇಲೆ, ಕಥೆಯ ಮೇಲೆ ಪಾದಯಾತ್ರೆ ಮಾಡಿ ಉಚ್ಚ ಇವತ್ತು ಯಾವ ಗುರಿ ಇತ್ತು, ಗೊತ್ತು ಗುರಿ ಇತ್ತು ಎಲ್ಲ ಮರ್ತ್ಬಿಟ್ರಿ. ಇವತ್ತು ತಾವು ಉದ್ದೇಶ ಗೊತ್ತಾಯ್ತು, ಅವ್ರಿಗೂ ಮನವರಿಕೆ ಆಯ್ತು ಬಿಜೆಪಿ ಜೆಡಿಎಸ್ ನಾಯಕರಿಗೆ. ನಾವು ನಿಜವಾದ ಭ್ರಷ್ಟರು, ಬಿಜೆಪಿಗರು ನಿಜವಾದ ಭ್ರಷ್ಟರು, ನಾವು ಹೋಗಲ್ಲ ಏನ್ ಮಾತಾಡೋದು ಅಂತ ಹೇಳಿ ಇವತ್ತು ಇವತ್ತು ತಾಕತ್ತಿದ್ರೆ ದಮ್ಮಿದ್ರೆ ಬಿಜೆಪಿ ನಾಯಕರಿಗೆ ಆವೇಶಕ್ಕೆ ವಿಜಯ ಮಾತಾಡ್ಬೇಕಾಗಿತ್ತು. ಒಂದು ಕೇಳಿ ಬಂದ್ಬಿಡ್ತೀನಿ, ದಮ್ಮು ತಾಕತ್ ಬಗ್ಗೆ ಮಾತಾಡ್ತೀನಿ. ನೀವು ತಡೆದ್ರಿ ಅವ್ರನ್ನ, ಪೊಲೀಸು ಆ ಕರ್ತವ್ಯ ಮಾಡಿದ್ರು ಅಂತ ಹೇಳಿ. 2010ರಲ್ಲಿ ನೀವು ಹೋಗಿದ್ರಲ್ವಾ ಬೆಂಗಳೂರಿನ ಬಳ್ಳಾರಿಗೆ, ಯಾರು ತಡೆದಿಲ್ಲ.
ಯಾರು ತಡೆದಿಲ್ಲ. ನಂಬರ್ 1 ಯಾರು ತಡೆದಿಲ್ಲ. ಸರಿ. ಆಮೇಲೆ ಯಾರ ವಿರುದ್ಧ ಹೋದ್ರಿ? ಜನಾರ್ದನ್ ರೆಡ್ಡಿ ವಿರುದ್ಧ ಹೋದ್ರಿ, ರಾಮುಲು ವಿರುದ್ಧ ಹೋದ್ರಿ, ನಾಗೇಂದ್ರ ವಿರುದ್ಧ ಹೋದ್ರಿ. ಭ್ರಷ್ಟಾಚಾರಿಗಳಿದ್ರೆ ಎಲ್ಲರ ವಿರುದ್ಧ ಹೋದ್ವಿ. ಅವರೀಗ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಜ್ಯ ಅವರ ಸಂಪತ್ತು- ವಿರುದ್ಧ ಈಗ ಹೋಗಿದ್ರಿ ಕೇಳಿ, ನೀವು. ಕೇಳಿ. ನೀವು ಅವರ ವಿರುದ್ಧ ಕೇಳಿ, ಹೋಗಿದ್ರಿ. ಕೇಳಿ. ಜೊತೆಗೆ ಇಲ್ಲಿ ಈಗ ಅವು ಜನಾರ್ದನ್ ರೆಡ್ಡಿ ಹೇಳಿದ್ದು ಜೆ- ಕರ್ಮ ರಿಟರ್ನ್ಸ್ ಅಂತ. ಜೆಪಿ ಇವಾಗ ಜನಾರ್ದನ್ ರೆಡ್ಡಿ ವಿರುದ್ಧ ಶೆಟ್ರೆ, ಅವರು ಪಾದಯಾತ್ರೆ ಶೆಟ್ರೆ, ಹೋಗಿದ್ದು. ಶೆಟ್ರೆ, ನಮ್ಮ ಶೆಟ್ರೆ. ವಿರುದ್ಧ ನೀವು ಪಾದಯಾತ್ರೆ ರಾಜ್ಯದ ಮಾಡಿದ್ದಕ್ಕೆ ಸಂಪತ್ತನ್ನ ನೋಡಿ, ಏನಾದ್ರು ಪಾದಯಾತ್ರೆ ಮಾಡಿದಾಗ ಒಂದು ರಾಜ್ಯಕ್ಕೆ ಹಿತವನ್ನು ಕಾಪಾಡುವಂಥದ್ದು ಇರಬೇಕು. ನಾವು ರಾಜ್ಯ ಸಂಪತ್ತನ್ನ ಉಳಿಸ್ಲಿಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ವಿ ಬಳ್ಳಾರಿಗೆ. ಮೇಕೆದಾಟಿಗೋಸ್ಕರ ಕನಕಪುರ ಸರ್, ಬಿಜೆಪಿ ಶಾಸಕ ಹೇಳ್ತಾರೆ, ಬಿಜೆಪಿ ಶಾಸಕ ಹೇಳ್ತಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಕಳ್ಳರಂತೆ ಭ್ರಷ್ಟಾಚಾರಿ ಆತನ ಪಾದಯಾತ್ರೆ ಯಾವ ಬೇರೆ ಅಂತ ಬಿಜೆಪಿ ಶಾಸಕ ಹೇಳ್ತಾನೆ. ಬೇರೆ ಬೇರೆಯವರು ಬೇಡ. ಬಿಜೆಪಿಯ ಶಾಸಕ ಹೇಳೋದು ಬಿಜೆಪಿ ಭ್ರಷ್ಟರು, ಅವರ ಯಾವ ಪಾದಯಾತ್ರೆ ಅಂತ. ರಾಜು ಗೌಡ್ರೆ, ನಾನು ಸಮೀಲ್ ಅವ್ರಿಗೆ ನೆನಪಿಸೋಕೆ ಇಷ್ಟಪಡ್ತೀನಿ. ಸಮೀಲ್ ಅವರೇ, ನಾವೆಲ್ಲ ಕ್ಲಾಪ್ ಕೊಡ್ತಿದ್ದೀವಿ ಒಂದು ಮಾತಿಗೆ, ಸಿದ್ದರಾಮಯ್ಯನವರ ಮಾತಿಗೆ. ಏನು ಹೇಳಿದ್ರು ಅಂತಂದರೆ, ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬಾ, ನೀನ್ ಬಾ, ಕೈ ತಟ್ಟಿದ್ರು. ಈಗ ನೀನ್ ಬಾ ಅಂತಂದ್ರು. ಏನ್ರಿ ಇವತ್ತು ನಾವೇನು ಅಂದ್ಕೊಂಡಿದ್ವಿ, ಇಲ್ಲಿ ಏನಾಗ್ಬಿಡ್ತದೆ, ಸಿದ್ದರಾಮಯ್ಯನವರು ಅವರ ಸಮಾವೇಶದಲ್ಲೂ ಕೂಡ ಅದನ್ನು ಹೇಳಿಬಿಟ್ಟು ನಾನು ಯಾವ ತಪ್ಪಿತಸ್ಥ ಅಲ್ಲ, ನಾನು ಯಾವ ತನಿಖೆಗೆ ಕೂಡ ಸಿದ್ಧ, ಆದ್ರೆ ಅವ್ರು ಹೇಳ್ತಿರೋದು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಈ ಪಾದಯಾತ್ರೆಯ ಸಂದರ್ಭದ ಒಟ್ಟಾರೆ ನಾನು ಪಾದಯಾತ್ರೆ ಒಂದನ್ನೇ ನಾನು ಉಲ್ಲೇಖ ಮಾಡ್ತಿಲ್ಲ, ಒಟ್ಟಾರೆ ರಾಜಕೀಯ ಡೆವಲಪ್ಮೆಂಟ್ಸ್ ನೋಡಿದ್ರೆ ಹೇಗೆ ರಾಜಕಾರಣದ ಪತನ ಆಗ್ತಾ ಇದೆ, ಪಾದಯಾತ್ರೆಗಳೂ ಕೂಡ ಹೇಗೆ ಮೌಲ್ಯವನ್ನು ಕಳ್ಕೊತೀವಿ ಅನ್ನೋದಕ್ಕೆ ಈ ಎಲ್ಲ ದೃಶ್ಯಗಳು ಸಾಕ್ಷಿ. ಜಯಪ್ರಕಾಶ್ ನಾರಾಯಣ್ ಅವರ ನವನಿರ್ಮಾಣ ಚಳವಳಿಯಿಂದ ಪ್ರೇರೇಪಿತಗೊಂಡು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಪಾದಯಾತ್ರೆಗಳು ನಡೆದು ಅದರಲ್ಲಿ ಪ್ರಮುಖರು ದೇವೇಗೌಡರು. ಹೌದು. ವಿಟ್ಲೆನಲ್ಲಿ ಗೋಲಿಬಾರ್ ತಗೊಳ್ಳಿ, ನೀವು ಗೆಜ್ಜಲ್ಗೆರೆ ಗೋಲಿಬಾರ್ ತಗೊಳ್ಳಿ, ನೀವು ಕುಣಿಗಲ್ ಪಾದಯಾತ್ರೆ ತಗೊಳ್ಳಿ, ಆಮೇಲೆ ಕಂಚನಹಳ್ಳಿ ಗಂಗಾಧರ ಮೂರ್ತಿ ಪಾದಯಾತ್ರೆ ತಗೊಳ್ಳಿ, ಎಲ್ಲ ದೇವೇಗೌಡರ ನೇತೃತ್ವದಲ್ಲೇ ಆಗಿರೋ. ಈಗಲೂ JDS ಪಾರ್ಟಿಗೆ ಇರೋದು ಜಯಪ್ರಕಾಶ್ ನಾರಾಯಣ ಅವರ ಹೆಸರೇ ಆಯ್ತಾ. ಆದ್ರೆ ಈಗ ನೋಡಿ, ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಪಾದಯಾತ್ರೆ, ರಾಮುಲು ವಿರುದ್ಧ ಪಾದಯಾತ್ರೆ ಮಾಡಿದ್ರು. ಈಗ ಸಿದ್ದರಾಮಯ್ಯ ವಿರುದ್ಧ ಇವ್ರ ಪಾದಯಾತ್ರೆ, ಸಿದ್ದರಾಮಯ್ಯ ಅವರ ವಿರುದ್ಧ ಇವ್ರ ಪಾದಯಾತ್ರೆ, ಯಡಿಯೂರಪ್ಪ ಅವರು ಇವ್ರ ವಿರುದ್ಧ ಇವ್ರ ಪಾದಯಾತ್ರೆ. ಯಡಿಯೂರಪ್ಪ ಅವ್ರ ಮೇಲೆ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ರಾಮುಲು ಅವ್ರ ಮೇಲೆ ಏನೇನಾಗಿದೆ ರಾಜ್ಯದ ಜನ ಗೊತ್ತು. ಈಗ ಸಿದ್ದರಾಮಯ್ಯನವ್ರ ಮುಖವನ್ನು ನೋಡ್ತಿದ್ದೀವಿ. ಇವ್ರನ್ನ ಉಲ್ಟಾ ಸೀದಾ ದೃಶ್ಯಗಳಲ್ಲಿ ನೋಡಿದ್ರೆ ಜನ ಏನಂತ ಅನ್ಕೋತಾರೆ. ರಾಜಗೌಡ್ರೆ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.